ಭಕ್ತ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪುವಿನ ಕಥೆ. ಶ್ರೀ ಮಹಾವಿಷ್ಣುವಿನ ನರಸಿಂಹ ಅವತಾರದ ಕಥೆ ಭಕ್ತಿಯ, ಧರ್ಮದ ಹಾಗೂ ಸತ್ಯದ ಜಯದ ಅಮರ ಪುರಾಣ ಕಥೆಯಾಗಿದೆ. ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅರಳುವ ಹೂವು ಹಿರಣ್ಯಕಶಿಪುವಿನ ಅಹಂಕಾರ. ಹಿರಣ್ಯಕಶಿಪು ಎಂಬ ಅಸುರರಾಜನು ಬ್ರಹ್ಮದೇವರಿಂದ ತಪಸ್ಸು ಮಾಡಿ ಒಂದ ವರವನ್ನು ಒಳಗೆ ಅಥವಾ ಹೊರಗೆ, ಭೂಮಿಯ ಮೇಲೂ ಅಲ್ಲ, ಗಗನದಲ್ಲೂ ಅಲ್ಲ, ಆಯುಧದಿಂದಲೂ ಅಲ್ಲ ಎಂದು ವರ ಪಡೆದನು. ಇದರಿಂದ ಅವನು ಅಹಂಕಾರಿಯಿಂದಾಗಿ ದೇವತೆಗಳನ್ನು, ದೇವಭಕ್ತರನ್ನು ಹಿಂಸಿಸಲು ಶುರುವಿಟ್ಟನು. ಭಕ್ತ ಪ್ರಹ್ಲಾದನ ಭಕ್ತಿ. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನು ಬಾಲ್ಯದಿಂದಲೇ ಶ್ರೀವಿಷ್ಣುವಿನ ಪರಮಭಕ್ತನಾಗಿದ್ದ. ತಂದೆಯು ವಿಷ್ಣುವನ್ನು ಶತ್ರುವೆಂದು ತಿಳಿದು ಮಗನಿಗೆ ವಿಷ್ಣುಭಕ್ತಿ ಬಿಡಿಸುವ ಪ್ರಯತ್ನ ಮಾಡಿದರೂ ಪ್ರಹ್ಲಾದನ ಭಕ್ತಿಯ ಛಲವಾಗಿಯೇ ಉಳಿಯಿತು. ಹಿರಣ್ಯಕಶಿಪು ಕ್ರೋಧದಿಂದ ಪ್ರಹ್ಲಾದನನ್ನು ಹಾನಿಗೊಳಿಸಲು ಹಲವಾರು ಪ್ರಯತ್ನಗಳನ್ನು ಮಾಡಿದ. ವಿಷ ಕೊಟ್ಟನು, ಹಾವಿನ ಗುಹೆಗೆ ಹಾಕಿದನು, ಬೆಂಕಿಗೆ ಹಾಕಿಸಿದನು. ಹೋಲಿಕಾದ ಕತೆ ಇಲ್ಲೇ ಬರುತ್ತದೆ. ಆದರೆ ಪ್ರತಿ ಬಾರಿ ಶ್ರೀವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ಉಳಿದನು. ನರಸಿಂಹ ಅವತಾರ ಕೊನೆಗೆ ಹಿರಣ್ಯಕಶಿಪು ಕ್ರೋಧದಿಂದ ಪ್ರಹ್ಲಾದನನ್ನು ಕೇಳಿದನು, ಎಲ್ಲಿಯಿದೆ ನಿನ್ನ ವಿಷ್ಣು? ಕಂಬದಲ್ಲೂ ಇದ್ದಾನೆಯೇ? ಪ್ರಹ್ಲಾದನು ಶಾಂತವಾಗಿ ಹೇಳಿದನು, ಹೌದು, ಎಲ್ಲಿಯೂ ಇದ್ದಾನೆ. ಆ ಸಮಯದಲ್ಲಿ ಹಿರಣ್ಯಕಶಿಪು ಕಂಬವನ್ನು ಬಡಿಯುತ್ತಿದ್ದಂತೆಯೇ ಅದರಿಂದ ಭಯಾನಕ ನರಸಿಂಹ ಅವತಾರ ಅವನು ಸಾಯಂಕಾಲದ ಸಮಯದಲ್ಲಿ, ದಿನವೂ ಅಲ್ಲ, ರಾತ್ರಿ ಅಲ್ಲ, ಅರಮನೆಯ ದ್ವಾರಸ್ತಂಭದ ಮೆಟ್ಟಿಲು, ಒಳವೂ ಅಲ್ಲ, ಹೊರವೂ ಅಲ್ಲ, ತನ್ನ ಉಗುರುಗಳಿಂದ, ಆಯುಧವೂ ಅಲ್ಲ, ಹಿರಣ್ಯಕಶಿಪುವನ್ನು ತನ್ನ ಮಡಿಲಿನ ಮೇಲೆ, ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಕಿತ್ತು ಹಾಕಿ ಕೊಂದನು. ಧರ್ಮದ ಜಯ. ನರಸಿಂಹ ಅವತಾರವು ಪ್ರಹ್ಲಾದನ ಭಕ್ತಿಗೆ ಪ್ರತಿಫಲವಾಗಿ ಸತ್ಯ ಮತ್ತು ಧರ್ಮದ ಜಯವನ್ನು ತೋರಿಸಿತು. ನಂತರ ಶ್ರೀ ವಿಷ್ಣು ಪ್ರಹ್ಲಾದನನ್ನು ಆಶೀರ್ವದಿಸಿ ಅವನನ್ನು ಮಹಾರಾಜನನ್ನಾಗಿ ಮಾಡಿದನು.